ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಇಡ್ಲಿ ಮತ್ತು ಸಾಂಬಾರ್ ರೆಸಿಪಿ. ಎರಡು ಸಾಮಾನು ಬಳಸಿ ಮಾಡಿದಂತಹ ಇಡ್ಲಿ. ಇದು ತುಂಬ ಸಾಫ್ಟಾಗಿ ಬರ್ತದೆ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ನೋಡಿ, ಇದು ಲೋಟ ಇಡ್ಲಿ. ನಾವು ಸಣ್ಣ ವಾಟಿಯಲ್ಲಿ ಸಹ ಮಾಡಬಹುದು, ಇದನ್ನು ಲೋಟದಲ್ಲಿ ಸಹ ಮಾಡಬಹುದು, ಅಥವಾ ಇದೇ ಹಿಟ್ಟನ್ನು ಬಳಸಿ ಮೂಡೆ ಮತ್ತು ಹಲಸಿನ ಎಲೆಯಲ್ಲಿ ಮಾಡಿದಂತಹ ಕೊಟ್ಟಿಗೆ ಸಹ ಮಾಡಬಹುದು. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ಇದು ಅರೆ ಬೆಳ್ತಿಗೆ ಅಕ್ಕಿ ಅಂತ ಹೇಳ್ತಾರೆ, ಸ್ವಲ್ಪ ಗುಂಡಗಾಗಿದೆ ಇದು. ಇದನ್ನು ನಾನು 2 ಲೋಟ ಫುಲ್ಲು, ನಾವು ಪಾವು ಅಂತ ಹೇಳ್ತೇವೆ ಇದಕ್ಕೆ, 2 ಲೋಟ ಫುಲ್ಲು ತೆಗೆದುಕೊಂಡಿದ್ದೇನೆ ನಾನು. ಇದಕ್ಕೆ ಅರ್ಧ ಲೋಟದಷ್ಟು ಉದ್ದಿನಬೇಳೆ, ಅರ್ಧ ಲೋಟ ಸಾಕಾಗ್ತದೆ, ಜಾಸ್ತಿ ಬೇಡ, ಅಷ್ಟೇ ಸಾಕು. ಇದು 2 ಸಾಮಗ್ರಿ ಇದಕ್ಕೆ ಹಾಕಲಿಕ್ಕೆ. ಇದನ್ನೊಂದು 6 ಗಂಟೆ ನೆನೆಸಬೇಕು. ಒಂದು 4 ಸಲ ತೊಳೆದು ಒಂದು ಮಧ್ಯಾಹ್ನ ಒಂದು 3 ಗಂಟೆಗೆ ಹಾಕಿದರೆ ಒಂದು 7 ಗಂಟೆ 8 ಗಂಟೆಗೆಲ್ಲ ಗ್ರೈಂಡ್ ಮಾಡಿ ಇಡ್ಬೋದು. ಅಕ್ಕಿ ನೋಡಿ ಚೆನ್ನಾಗಿ ನೆಂದಿದೆ, ಅಷ್ಟೇ ಅಲ್ಲ ಉದ್ದು ಸಹ ಚೆನ್ನಾಗಿ ನೆಂದಿದೆ. ಚೆನ್ನಾಗಿ ನೆನೆದಷ್ಟು ಅಕ್ಕಿ ಮತ್ತು ಉದ್ದು ಒಳ್ಳೆ ಫರ್ಮೆಂಟ್ ಆಗ್ತದೆ, ಮತ್ತು ಅಷ್ಟೇ ಅಲ್ಲ ಇಡ್ಲಿ ಸಹ ತುಂಬ ಸಾಫ್ಟಾಗಿ ಬರ್ತದೆ. ಮೊದಲು ನಾನೀಗ ಉದ್ದನ್ನು ಹಾಕ್ತಾ ಇದ್ದೇನೆ. ಇದಕ್ಕೊಂದು ಅರ್ಧ ಲೋಟದಷ್ಟು ನೀರು ಹಾಕಿ ನಾನು ಒಂದು ಸಲ ಗ್ರೈಂಡ್ ಮಾಡ್ತೇನೆ. ನಂತರ ಇದಕ್ಕೆ ಪುನಃ ಅರ್ಧ ಲೋಟ ನೀರು ಹಾಕಿ ಒಂದು ಸಲ ದಪ್ಪ ಗ್ರೈಂಡ್ ಮಾಡಬೇಕಿದನ್ನು. ಆ ರೀತಿ ಮಾಡೋದ್ರಿಂದ ಉದ್ದು ನೋಡಿ ಸ್ವಲ್ಪ ಜಾಸ್ತಿ ಕಾಣ್ತದೆ ನಮಗೆ. ಚೆನ್ನಾಗಿ ನುಣ್ಣಗಾಗಿದೆ ಈಗ ಉದ್ದು. ಇದನ್ನೀಗ ನಾನು ಯಾವ ಪಾತ್ರೆಯಲ್ಲಿ ನಾವು ಇಡ್ಲಿದ್ದು ಫರ್ಮೆಂಟ್ ಆಗಲಿಕ್ಕೆ ಇಡ್ತೇವೆ ನೋಡಿ, ಆ ಪಾತ್ರೆಗೆ ನಾನು ಹಾಕಿದ್ದೇನೆ. ಈಗ ಅಕ್ಕಿಯನ್ನು ಸಹ ಅದೇ ರೀತಿ ಹಾಕಿ ಮುಳುಗುವಷ್ಟು ನೀರು ಹಾಕ್ತೇನೆ ಅಕ್ಕಿ. ನಂತರ ಒಂದು ಪಾವು ಅಕ್ಕಿಯನ್ನು ನಂತರ ಗ್ರೈಂಡ್ ಮಾಡ್ತೇನೆ. ಇದು ನೋಡಿ, ಈಗ ಸ್ವಲ್ಪ ಅಂದರೆ ಬೊಂಬಾಯಿ ರವೆ ಇದೆ ನೋಡಿ, ಅಥವಾ ಚಿರೋಟಿ ರವೆ, ಆ ರೀತಿ ಗ್ರೈಂಡ್ ಮಾಡಬೇಕು. ತುಂಬ ನುಣ್ಣಗೆ ಸಹ ಮಾಡಬಾರ್ದು. ನೋಡಿ, ಕಾಣ್ತದೆ ನೋಡಿ, ಚಿರೋಟಿ ರವೆ ಇರ್ತದೆ ನೋಡಿ, ಅಷ್ಟು ಸಣ್ಣಗಾಗಿದೆ. ಇದನ್ನು ನೋಡಿ, ಅದೇ ಉದ್ದಿನ ಪಾತ್ರೆಗೆ ನಾನು ಹಾಕ್ತಾ ಇದ್ದೇನೆ ನೋಡಿ. ಉದ್ದಿನ ಹಿಟ್ಟು ಸಹ ಇದರಲ್ಲೇ ಇದೆ. ಇದಕ್ಕೆ ಸಹ ಅಷ್ಟೇ 2ನೇ ಸಲ ಹಾಕೋದಕ್ಕೆ ಉಪ್ಪು ಹಾಕ್ತಾ ಇದ್ದೇನೆ. ನಾನು ಈಗಲೇ ಉಪ್ಪು ಹಾಕ್ತೇನೆ, ಅಂದರೆ ಒಂದೇ ಸಲ ನಾನು ಈ ಇಡ್ಲಿಯನ್ನು ಮಾಡಿರ್ತೇನೆ, ಅದಕ್ಕೋಸ್ಕರ 2ನೇ ಸಲ ಸಹ ರುಬ್ಬಿದ್ದನ್ನೀಗ ಹಾಕಿ ಮಿಕ್ಸಿ ತೊಳೆದ ಒಂದು ಅರ್ಧ ಲೋಟ ನೀರನ್ನು ಮೊದಲು ಹಾಕುವ. ನಂತರ ಮಿಕ್ಸ್ ಮಾಡುವಾಗ ನೋಡಿ ಹಾಕ್ಕೊಳ್ಳುವ. ಒಂದು 2 ಚಮಚದಷ್ಟು ಸಕ್ಕರೆ ನಾನಿಲ್ಲಿ ಹಾಕ್ತೇನೆ, ಆಪ್ಷನಲ್ ಅದು, ಯಾಕಂದರೆ ಫರ್ಮೆಂಟ್ ಒಳ್ಳೆಯದಾಗ್ತದೆ ಅಂತಕ್ಕೋಸ್ಕರ ನಾನು ಪ್ರತಿಯೊಂದು ದೋಸೆ ಮತ್ತು ಇಡ್ಲಿ ಮಾಡುವಾಗ ಒಂದು 2 ಚಮಚ ಸಕ್ಕರೆ ಹಾಕ್ತೇನೆ. ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಉದ್ದು ಮತ್ತು ಅಕ್ಕಿ ಚೆನ್ನಾಗಿ ಮಿಕ್ಸ್ ಆಗಿ ನೋಡಿ, ಇಷ್ಟು ತೆಳು ಇಟ್ಟರೆ ಸಾಕು. ಬೆಳಿಗ್ಗೆ ಆಗುವಾಗ ತುಂಬ ದಪ್ಪಾಗಿ ಬರ್ತದೆ. ಈಗ ನೋಡಿ, ಪಾತ್ರೆಯಲ್ಲಿ ಒಂದು ಅರ್ಧ ಪಾತ್ರೆಯಷ್ಟು ಇದೆ. ಈಗ ರಾತ್ರಿ ನಾನು ಫರ್ಮೆಂಟ್ ಆಗಲಿಕ್ಕೆ ಇಟ್ಟಿದ್ದೇನೆ ನೋಡಿ. ಮರುದಿನ ಬೆಳಿಗ್ಗೆ ತೆಗೆದು ನೋಡ್ತಾ ಇದ್ದೇನೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಉಬ್ಬಿ ಅರ್ಧದಷ್ಟಿದ್ದದ್ದು 3/4 ಭಾಗದಿಂದ ಸ್ವಲ್ಪ ಮೇಲಕ್ಕೆ ಬಂದಿದೆ ನೋಡಿ. ಈ ರೀತಿ ಬಂದರೆ ಇಡ್ಲಿ ತುಂಬ ಸಾಫ್ಟಾಗಿ ಸಹ ಬರ್ತದೆ. ಅಷ್ಟೇ ಅಲ್ಲ, ಇದೀಗ ಸ್ವಲ್ಪ ದಪ್ಪ ಸಹ ಆಗಿದೆ. ನಾವು ನಿನ್ನೆ ಇಡುವಾಗ ತೆಳುವಾಗಿತ್ತು ನೋಡಿ ಹಿಟ್ಟು. ಈಗ ನೋಡಿ ಎಷ್ಟು ದಪ್ಪಗಾಗಿದೆ ನೋಡಿ. ನೋಡಿದ್ರಲ್ಲ, ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಈಗ ನಾನು ಒಂದು ಸಣ್ಣ ಲೋಟ ಇದೆ ನನ್ನಲ್ಲಿ, ಅದಕ್ಕೀಗ ತೆಂಗಿನ ಎಣ್ಣೆಯನ್ನು ನಾನು ಹಚ್ಚಿ ನಂತರ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಕು. ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್. ನೋಡಿ, ಈಗ ನಾನು ಹಿಟ್ಟನ್ನು ಹಾಕ್ತಾ ಇದ್ದೇನೆ ನೋಡಿ, ಎಷ್ಟು ದಪ್ಪಗಾಗಿದೆ ನೋಡಿ. ಇದರಲ್ಲಿ ನಾನೊಂದು 3/4 ಭಾಗದಷ್ಟು ಹಾಕ್ತೇನೆ, ಅಷ್ಟೇ ಸಾಕು. ಬೆಂದ ನಂತರ ಇಡ್ಲಿ ಪೂರ ಮೇಲೆ ಬಂದು ಲೋಟ ಫುಲ್ಲು ಕಾಣ್ತದೆ, ಇಡ್ಲಿ ಅಷ್ಟು ಕಾಣ್ತದೆ. ಅದಕ್ಕೋಸ್ಕರ 3/4 ಹಾಕಿದರೆ ಸಾಕು. ಎಲ್ಲ ಲೋಟಕ್ಕೆ ಸಹ ನಾನು ಎಣ್ಣೆ ಹಚ್ಚಿದ್ದೇನೆ, ತೆಗಿಲಿಕ್ಕೆ ತುಂಬ ಸುಲಭ ಆಗ್ತದೆ. ಈಗ ನೋಡಿ, ಇಡ್ಲಿ ಪಾತ್ರೆಯನ್ನು ನಾನಿಲ್ಲಿ ನೀರು ಹಾಕಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. ಈಗ ಚೆನ್ನಾಗಿ ಬಿಸಿ ಆಗಿದೆ ಇದು. ಈಗ ನಾನು ಒಂದೊಂದೇ ಲೋಟವನ್ನಿಟ್ಟು ಒಂದು 20 ನಿಮಿಷ ಸಾಕು. ಅಂದರೆ ಸಣ್ಣ ಲೋಟ ನೋಡಿ, ಹಾಗಾಗಿ ದೊಡ್ಡ ಲೋಟ ಆದರೆ ಒಂದು 25ರಿಂದ 30 ನಿಮಿಷ ಬೇಕಾಗ್ತದೆ. ಅಂದರೆ ಇದರ ಡಬಲ್ ಸೈಜ್ ದೊಡ್ಡ ಲೋಟ ಇದ್ದರೆ, ಇದು ಸಣ್ಣಗಿದೆ ತುಂಬ. ನೋಡಿದ್ರಲ್ಲ, ಎಲ್ಲ ಲೋಟವನ್ನು ನಾನು ಇಟ್ಟಿದ್ದೇನೆ. ಈಗ ಸಾಂಬಾರು ರೆಡಿ ಮಾಡುವ ಏನು ಬೇಕು ಅಂತ. ನಾನಿಲ್ಲಿ ಅಡುಗೆ ಕೃಷ್ಣ ಭಟ್ಟರ ಸಾಂಬಾರು ಪೌಡರ್ ಇವತ್ತು ಉಪಯೋಗಿಸ್ತಾ ಇದ್ದೇನೆ ನಾನು. ಸಾಂಬಾರು ತುಂಬ ರುಚಿಯಾಗಿ ಬಂತು. ಅನ್ನಕ್ಕೆ ಸಹ ಇಡ್ಲಿ ದೋಸೆಗೆಲ್ಲ ಹೇಳಿ ಮಾಡಿಸಿದಂತಹ ಪೌಡರ್ ಇದು, ಸಾಂಬಾರಿದು. ಇದರಲ್ಲಿ 1.5 ಕಪ್ಪಿನಷ್ಟು ನಾನು ತೊಗರಿಬೇಳೆಯನ್ನು ಒಂದು 5 ವಿಜಿಲ್ ಹಾಕಿ ಬೇಯಿಸಿ ಇಟ್ಟಿದ್ದೇನೆ. ಇದು ನೋಡಿ, ಕುಂಬಳಕಾಯಿ ಮತ್ತು 1 ನುಗ್ಗೆ, ಇದಕ್ಕೆ ಉಪ್ಪು ಮತ್ತು ಬೆಲ್ಲ ಹಾಕಿ ನಾನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. 2 ಹಾಕಿದ್ದು ನಾನು ತರಕಾರಿ. ಅದರ ಜೊತೆ ಸ್ವಲ್ಪ
ಟೇಸ್ಟ್ ಮತ್ತು ರುಚಿ ಚೆನ್ನಾಗಿರಲಿ ಅಂತ ಒಂದು ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ ದೊಡ್ಡ ದೊಡ್ಡ ಪೀಸಾಗಿ. ನೋಡಿ 20 ನಿಮಿಷ ಆಯಿತು ನೋಡಿ. ಇಡ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಇದರಲ್ಲಿ ಸಹ ಲೋಟ ಫುಲ್ಲಾಗಿದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಖಂಡಿತ ನಿಮ್ಮ ಮನೆಯಲ್ಲಿ ಒಂದು ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ. ವಾವ್, ನೋಡಿದ್ರೇ ಖುಷಿ ಆಗ್ತದಲ್ಲ. ತುಂಬ ಸಾಫ್ಟಾಗಿ ಬಂದಿದೆ ಇದು ಇಡ್ಲಿ. ಇದಕ್ಕೆ ನಾನು ಅವಲಕ್ಕಿ ಆಗಲಿ ಸೋಡಾ ಹುಡಿ ಆಗಲಿ ಏನು ಹಾಕಲಿಲ್ಲ. ಏನು ಹಾಕದೆ ಮಾಡಿದಂತಹ ಇದು ಇಡ್ಲಿ ನೋಡಿ. ಚೆನ್ನಾಗಿ ಬೆಂದಿದೆ ಕೂಡ 20 ನಿಮಿಷದಲ್ಲಿ. ನಾನು ಹೈ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸಿ ನಂತರ ಮೀಡಿಯಮ್ ಹೀಟಲ್ಲಿಟ್ಟು ಬೇಯಿಸಿದ್ದು. ಈ ದಾಲ್ ನೋಡಿ, ತೊಗರಿಬೇಳೆಯನ್ನು ಸ್ವಲ್ಪ ಮ್ಯಾಶ್ ಮಾಡಿ ಬೆಂದ ತರಕಾರಿಗೆ ಹಾಕ್ತಾ ಇದ್ದೇನೆ. ಅದರಲ್ಲಿ ಸ್ವಲ್ಪ ನೀರಿದೆ, ಸದ್ಯಕ್ಕೆ ಸಾಕದು. ಈಗ ನಾನು ಇದು ಸಾಂಬಾರು ಪೌಡರನ್ನು ಹಾಕ್ತಾ ಇದ್ದೇನೆ. 2 ಟೇಬಲ್ ಸ್ಪೂನ್ನಷ್ಟು ಸಾಂಬಾರು ಪೌಡ್ರ್ ನಾನೀಗ ಮೊದಲು ಹಾಕ್ತೇನೆ. ಹಾಕಿ ನಂತರ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಸಾಂಬಾರು ಪೌಡರ್ ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಬರಲಿ. ಇದು ಒಂದು ಅರ್ಧ ಲಿಂಬೆ ಗಾತ್ರದ ಹುಣಸೆ ಹಣ್ಣಿದು. ಇದನ್ನು ನಾನು ಸ್ವಲ್ಪ ನೀರಲ್ಲಿ ಕಿವುಚಿ ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ. ಸಾಕಾಗ್ತದೆ ಅಷ್ಟೇ, ಜಾಸ್ತಿ ಹುಳಿ ಆದರೆ ಸಹ ಚೆನ್ನಾಗಿರೋದಿಲ್ಲ. ಇದು ಒಂದು ಕುದಿ ಬಂದಿದೆ. ಈಗ ನಾನು ಇದಕ್ಕೆ ನೀರು ಹಾಕ್ತಾ ಇದ್ದೇನೆ. ನಮಗೆ ಎಷ್ಟು ಸಾಂಬಾರು ಬೇಕು ನೋಡಿಕೊಂಡು ಬಿಸಿ ನೀರು ಹಾಕ್ತಾ ಇದ್ದೇನೆ. ನಾನೊಂದು ಸಾಧಾರಣ 1.5 ಲೋಟದಷ್ಟು ಹಾಕ್ತಾ ಇದ್ದೇನೆ. ಇದಕ್ಕೆ ಬಿಸಿ ಬಿಸಿ ನೀರನ್ನು ಹಾಕಿದರೆ ಒಳ್ಳೆಯದು, ಯಾಕಂದರೆ ಬೇಗ ಕುದೀತದೆ. ಅಷ್ಟೇ ಅಲ್ಲ, ಪುನಃ ಒಂಥರ ಟೇಸ್ಟಲ್ಲಿ ಚೇಂಜ್ ಆಗ್ತದೆ ತಣ್ಣಗೆ ನೀರು ಹಾಕಿದರೆ. ಈಗ ಎಲ್ಲ ಇಡ್ಲಿಯನ್ನು ಸಹ ನಾನು ತೆಗೆದು ಕೆಳಗಿಡ್ತಾ ಇದ್ದೇನೆ ತಣ್ಣಗಾಗಲಿಕ್ಕೆ ಅಂತ. ಇದನ್ನೀಗ ನಾನು ಒಂದು ಒದ್ದೆ ಮಾಡಿದ ಬಟ್ಟೆಯ ಮೇಲೆ ಇಡ್ತೇನೆ ನಾನು. ಆವಾಗ ಸ್ವಲ್ಪ ತಣ್ಣಗಾಗ್ತದೆ, ನಂತರ ತೆಗಿಬೋದು. ಈಗ ಈ ಸಾಂಬಾರು ನೋಡಿ ಕುದಿಲಿಕ್ಕೆ ಇಟ್ಟಿದ್ದೇನಲ್ಲ, ಕುದೀತಾ ಬರ್ತದೆ ಅನ್ನುವಾಗ ಒಂದು ಕಾಯಿ ಮೆಣಸನ್ನು ನಾನಿಲ್ಲಿ 4 ಭಾಗ ಕಟ್ ಮಾಡಿ ಹಾಕಿದ್ದೇನೆ. ಇದು ಕುದೀತಾ ಇರಲಿ. ಅಷ್ಟೊತ್ತಿಗೆ ನಾವು ಒಂದು ಒಗ್ಗರಣೆ ಕೊಡುವ. 2 ಚಮಚ ತೆಂಗಿನ ಎಣ್ಣೆಗೆ 1 ಚಮಚ ಸಾಸಿವೆ ಮತ್ತು ಕೆಂಪು ಮೆಣಸು, ಕರಿಬೇವು ಮತ್ತು ಹಿಂಗು ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ನಾನು. ಒಗ್ಗರಣೆ ನೋಡಿ ರೆಡಿ ಆಯಿತು. ಸಾಂಬಾರು ಸಹ, ಇಡ್ಲಿ ಜೊತೆ ಸಾಂಬಾರು. ಕೊನೆಗೆ ಗ್ಯಾಸ್ ಆರಿಸಿದ ನಂತರ ನೋಡಿ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿದ್ದೇನೆ. ಇದನ್ನು ಕೊನೆಗೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಹಾಗೆ ಬಿಟ್ಟು ಬಿಡಬೇಕು. ರುಚಿಯಾದ ಸಾಂಬಾರು ರೆಡಿ ಆಯಿತು. ಇದು ನೋಡಿ, ನಾನು ಈ ರೀತಿ ಲೋಟ ಅಡ್ಡ ಹಾಕಿ ಒದ್ದೆ ಬಟ್ಟೆಯನ್ನು ಈ ರೀತಿ ಹಾಕ್ತಾ ಇದ್ದೇನೆ. ಒಂದು 5-6 ನಿಮಿಷ ಬಿಟ್ಟರೆ ತಣ್ಣಗಾಗ್ತದೆ. ಅದೇ ರೀತಿಯಲ್ಲಿ ಸ್ವಲ್ಪ ಇಡ್ಲಿ ನೋಡಿ ಈ ರೀತಿ ವಾಟಿಯಲ್ಲಿ ಸಹ ನಾನು ಮಾಡಿದ್ದೇನೆ. ಇದು ಸಹ ಅಷ್ಟೇ ತುಂಬ ಸಾಫ್ಟಾಗಿ ಬರ್ತದೆ. ಇದು ಸಹ 20 ನಿಮಿಷ ಇಟ್ಟು ಬೇಯಿಸಿದರೆ ಸಾಕು. ನೀವೇನಾದರೂ ಮರುದಿನಕ್ಕೆ ಅಂತ ಹಿಟ್ಟು ಇಡುವ ಹಾಗಿದ್ದರೆ ಉಪ್ಪನ್ನು ಮೊದಲೇ ಹಾಕಬೇಡಿ, ನಂತರ ಹಾಕಿ. ನಿಮಗೆ ಯಾವಾಗ ನೀವು ಇಡ್ಲಿ ಮಾಡ್ತೀರಿ ಆವಾಗ ಸ್ವಲ್ಪ ಉಪ್ಪು ಹಾಕಿದರೆ ಆಯಿತು. ಎಲ್ಲ ಇಡ್ಲಿಯನ್ನು ನಾನೀಗ ತೆಗೆದಿದ್ದೇನೆ ನೋಡಿ. ಸಾಫ್ಟಾದ ಇಡ್ಲಿ ತಿನ್ನಲಿಕ್ಕೆ ರೆಡಿ ಆಯಿತು. ಇನ್ನು ತಿನ್ನೋದೊಂದೇ ಬಾಕಿ. ಖಂಡಿತ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ರೀತಿ ಬಾಳೆ ಎಲೆ ಮೇಲೆ ಇಡ್ಲಿಯನ್ನಿಟ್ಟು ಸಾಂಬಾರು ಹಾಕಿ ತಿನ್ನಲಿಕ್ಕೆ ಕೊಟ್ಟರೆ ಮನೆಯವರು ಖುಷಿಯಿಂದ ತಿಂತಾರೆ, ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.